ಹುಬ್ಬಳ್ಳಿಯ ನಗರದಲ್ಲಿ ವಿವಿ ಕಾಲೇಜಿನಲ್ಲಿ ನೇಹಾ ಹಿರೇಮಠ್ ಅಂಥವಳ ಕೊಲೆಯಾಗಿ 1.5 ವರ್ಷ ಆಗಿದೆ. ಸರ್ಕಾರ ಬೇಜವಾಬ್ದಾರಿ ಹೇಳಿಕೆಯಿಂದ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ. ಈ ಮುಸ್ಲಿಂ ಸಮಾಜದವರು ಕೂಡ ದ್ರೋಹ ಮಾಡಿದ್ದಾರೆ. ಯಾವ ರೀತಿ ಅವರಿಗೆ ಇಸ್ಲಾಂ ಮುಖ್ಯ, ಅವನು ಗೂಂಡಾನೋ, ದರೋಡೆಕೋರನೋ, ಅವನು ರೇಪಿಸ್ಟ್ನೋ, ಅವನು ಕೊಲೆಗಾರನೋ, ಆದರೆ ಅವರಿಗೆ ಮುಸ್ಲಿಂ ಅಂದ್ರೆ ಸಾಕು. ಇವತ್ತು ಮುಸ್ಲಿಂ ಮುಲ್ಲಾ ಮೌಲ್ವಿಗಳು, ಜಮಾತೆ ಇಸ್ಲಾಂನವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನೇಹಾ ಹಿರೇಮಠ್ ಕೊಲೆಗಡಕನ ಒಬ್ಬ ಮುಸ್ಲಿಂ ಗುಂಡಾನ ಪರವಾಗಿ ನಿಂತ್ಕೊಳ್ಳಲ್ಲ, ನಮ್ಮ ಯಾವ ವಕೀಲರು ಕೂಡ ವಾದಕ್ಕೆ ಬರೋಲ್ಲ ಅಂತ ಹೇಳಿ ಇವತ್ತು ಆ ಮಾತಿಗೆ ದ್ರೋಹ ಮಾಡಿ ನೇಹಾ ಹಿರೇಮಠನ ವಿರುದ್ಧ ಕೊಲೆಗಾರನ ಪರವಾಗಿ ಇವತ್ತು 2 ವಕೀಲರು ಬೆಳಗಾವಿನಿಂದ ಬಂದು ವಕಾಲತ್ತನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನ್ಯಾಯಾಲಯದ ಮೂಲಕ ಮುಖಭಂಗ ಆಗಿದೆ. ಬೇಲ್ ಹಾಕಿದ್ರು ಬೇಲ್ ರಿಜೆಕ್ಟ್ ಆಗಿದೆ. ಆದರೆ ನ್ಯಾಯಾಲಯಕ್ಕೆ ಮಣ್ಣೆರಿಸಿ ಸುಳ್ಳು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿ ಇವತ್ತು ಆ ಇಡೀ ಪ್ರಕರಣಕ್ಕೆ ಸ್ಟೇ ತಂದಿದ್ದಾರೆ. ಎಂಥ ದ್ರೋಹ ಇದು! ಇವತ್ತು ಚಾಲ್ತಿಯಲ್ಲಿದೆ ಅದು ವಾದ. ಚಾಲ್ತಿಯಲ್ಲಿ ಇದ್ದಂತ ಸಮಯದಲ್ಲಿ ಬೇಲ್ ಹಾಕೊಳ್ಳಕ್ಕೂ ಬರೋಲ್ಲ, ಸ್ಟೇ ಕೊಡಕ್ಕೂ ಬರೋಲ್ಲ. ಆದರೆ ನ್ಯಾಯಾಲಯಕ್ಕೆ ವ್ಯವಸ್ಥಿತವಾಗಿ ಮಣ್ಣೆರಿಸಿ ಮೋಸ ಮಾಡಿ ಕಾನೂನು ಬಾಹಿರವಾಗಿ ಇವತ್ತು ಸ್ಟೇ ತಗೊಂಡಿದ್ದು ಸರಿಯಲ್ಲ. ಸೊ ಇದನ್ನ ತೆರವುಗೊಳಿಸಿ ಕೂಡಲೇ ನೇಹಾ ಹಿರೇಮಠರಿಗೆ ನ್ಯಾಯ ಒದಗಿಸಬೇಕು, ಅವಳ ಆತ್ಮಕ್ಕೆ ಶಾಂತಿ ಸಿಗೋ ಹಾಗಾಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಆ 2 ಮುಸ್ಲಿಂ ಲಾಯರ್, ಹತ್ತರ್ಕಿ ಅಂತನ್ನುವಂಥದ್ದು ಏನು ವ್ಯಕ್ತಿ ಲಾಯರ್ ಇದ್ದಾರೆ, ಅವರು ಇದೇ ರೀತಿಯ ಇನ್ನೊಮ್ಮೆ ಬೇಲ್ ಹಾಕಿದ್ದಾರೆ. ಬೇಲ್ ಕೊಡಕ್ ಬರಲ್ಲ, ಆದರೂ ಬೇಲ್ ಹಾಕೋದು ಅಂದ್ರೆ ವ್ಯವಸ್ಥಿತವಾಗಿ ಸಂಚನ್ನ ನಿರ್ಮಾಣ ಮಾಡುವಂತ ಕುಕೃತ್ಯ ಮಾಡ್ತಾ ಇರುವಂತ ವಕೀಲರಿಗೆ ನ್ಯಾಯಾಲಯ ಎಚ್ಚರಿಕೆ ಕೊಡಬೇಕು, ನ್ಯಾಯಾಧೀಶರ ಸರಿಯಾಗಿ ಹದ್ದುಬಸ್ತಿನಲ್ಲಿಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ನೇಹಾ ಹಿರೇಮಠ ಕೊಲೆ ಜಗತ್ತಿನಲ್ಲಿ ಚರ್ಚೆ ಆಗಿದೆ, ದೇಶದಲ್ಲಿ ಚರ್ಚೆ ಆಗಿದೆ. ಬಹಳ ಅತ್ಯಂತ ದ್ರೋಹ ಮಾಡಿದಂತಹ ಆ ಕುಕೃತ್ಯ ಆಗಿದೆ. 27 ಬಾರಿ ಆ ನೇಹಾ ಹಿರೇಮಠನ ಶರೀರ ಮೇಲೆ ಚಾಕುವಿನಿಂದ ಹಾಕಿದಂತಹ ಆ ಗೂಂಡಾ ಮುಸ್ಲಿಮನಿಗೆ ಫಾಸಿ ಶಿಕ್ಷೆ ಆಗಲೇಬೇಕಾಗಿದೆ. ಹಾಗಾಗಿ ಸ್ಟೇ ವೆಕೇಟ್ ಮಾಡಿ ಆ ನ್ಯಾಯ ಒದಗಿಸಬೇಕು ಅಂತನ್ನುವಂಥದ್ದು ನಾನು ನ್ಯಾಯಾಲಯಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ.